ಸಿನಿಮಾ ಬಹಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಅದು ತುಂಬಾ ಅಥೆಂಟಿಕ್ ಆಸಮ್ ರೆಸಿಪಿ. ಇದು ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಡಿಫ್ರೆಂಟ್ ಸಿನಿಮಾ ಸೂಪರ್ ಆಗಿದೆ. ಯಾರು ಬಂದು ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡುವಂಥ ಒಂದು ಮೂವಿ. ಸಿನಿಮಾ ಬಹಳ ಚೆನ್ನಾಗಿದೆ. ನಾನು ಅದರಲ್ಲಿ ಒಂದು ಪಾತ್ರ ಇರೋದ್ರಿಂದ ಆ್ಯಂಡ್ ಬಹಳ ಒಳ್ಳೆ ಚಿತ್ರ. ಎಲ್ಲರೂ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ಬಂದು ನೋಡಿ, ಎಲ್ಲರೂ ಫ್ರೆಂಡ್ಸ್ನ ಕರ್ಕೊಂಡ್ಬಂದು ನೋಡಿ, ಎಲ್ಲರೂ ಎಂಜಾಯ್ ಮಾಡಿ. ಕನ್ನಡ ಮೂವಿನ ತುಂಬ ಕಮ್ಮಿ ನೋಡ್ತಿದ್ದೀರಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಲೇಬೇಕು. ಪ್ರೀತಿ ವಿಶ್ವಾಸ ಎಲ್ಲರೂ ಇದೆ, ಅದನ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ ಕನ್ನಡ ಮೂವಿ. ಅದು ತುಂಬಾ ಅಥೆಂಟಿಕ್ ಆಸಮ್ ರೆಸಿಪಿ. ಇದು ನಮ್ಮ ಕನ್ನಡ ಚಿತ್ರಕ್ಕೆ ಒಂದು ಡಿಫ್ರೆಂಟ್ ಪ್ರಯತ್ನ. ನಾನು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ಒಂದು ನಿಮಗೆ ಹಾಲಿವುಡ್ ಫೀಲು ಈ ಮೂವಿಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಸಿಗೋದು ಗ್ಯಾರಂಟಿ. ಸಿನಿಮಾ ಸೂಪರ್ ಆಗಿದೆ. ಏನು ಹೊಸ ನಿರ್ದೇಶಕ ಚೆನ್ನಾಗಿ ಮಾಡಿದ್ರೆ, ಎಲ್ಲ ಚೆನ್ನಾಗಿ ಸಸ್ಪೆನ್ಸ್ ಇದೆ. ಏನಂದ್ರೆ ಎರಡು ಸಾಂಗ್ ಇಕ್ಕಿರೋ ಹೀರೋಯಿನ್ ಜೊತೆಲಿ ಚೆನ್ನಾಗಿದ್ದೀರ. ಸೂಪರ್ ಪಿಕ್ಚರ್, ಒಳ್ಳೆ ಥ್ರಿಲ್ ಇದೆ. ಇವಾಗಿರೋ ಯುವಕರಿಗೆ ಸಾಕಾಗಿದೆ, ಎಲ್ಲರೂ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಸಾಹಸ ಸಿಂಹ ವಿಷ್ಣುವರ್ಧನ್ ಅಣ್ಣನ ಭಕ್ತರೆಲ್ಲ ಬಂದು ನಮ್ಮ ಚಿದಾರಾಮ್ ಹೀರೋ ಯುವ ಸಾಮ್ರಾಟ್ ಹರಿಹರದವ್ರಿಗೆ ನೋಡಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಜೈ ಕರ್ನಾಟಕ, ಜೈ ವಿಷ್ಣು ದಾದ. ಏನೂ ಇಲ್ಲ, ಕನ್ನಡ ಪಿಕ್ಚರ್ನ ಬಂದು ಎಲ್ಲರೂ ನೋಡಬೇಕು. ಚೆನ್ನಾಗಿದೆ, ಎಲ್ಲ ಸಸ್ಪೆನ್ಸ್ ಆಗಿದೆ ಪಿಕ್ಚರ್, ನೋಡ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಹಾಂ, ಸಸ್ಪೆನ್ಸ್ ಆಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲ ಇಷ್ಟ ಆಗಿದೆ. ಎಲ್ಲರೂ ಬಂದು ನೋಡಬೇಕು, ಥಿಯೇಟ್ರಿಗೆ ಬಂದು ನೋಡಿ ಎಂಜಾಯ್ ಮಾಡುವಂಥ ಒಂದು ಮೂವಿ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಫಸ್ಟಿಂದ ಹಿಡಿದು ಕೊನೆವರೆಗೂ ಒಂದೊಂದು ಇಂಚಿಂಚು ಎಂಜಾಯ್ ಮಾಡಿದ್ದಾರೆ. ನಾವು ನೋಡೋರ್ಗೂ ಅಷ್ಟೇ ಸಂತೋಷ ಸಿಗತ್ತೆ. ಎಲ್ಲರೂ ನೋಡಬೇಕು. ಅದೇ ಸರ್, ಇತ್ತೀಚೆಗೆ ಈ ಥರ ಸಿನಿಮಾ ಬರ್ತಾ ಇಲ್ಲ. ಇದು ಡಾರ್ಕ್ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಸೊ ನಮ್ಮ ಶಫ್ ಚಿದಂಬರ ಟೀಮ್ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲ ಹೀರೋಯಿಂದ ಅನಿರುದ್ಧ್ ಸರಿಂದ ಹಿಡಿದು, ನಿಧಿ ಸುಬ್ಬಯ್ಯಿಂದ ಹಿಡಿದು, ರೇಚಲಿಂದ ಹಿಡಿದು, ಅದಕ್ಕೆ ಇಷ್ಟ ಆಯಿತು. ಎಲ್ಲ ಬರ್ತಾರೆ ಅಂದ್ಕೊಂಡು ಹೋಪ್ ಇದೆ. ಸೊ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಿ, ಕನ್ನಡ ಫಿಲಮಿಗೆ ಎಲ್ಲ ಥಿಯೇಟರ್ಗೆ ಬಂದು ನೋಡಲಿ ಅಂತ ನಾನು ತುಂಬ ಖುಷಿ ಆಗ್ತಾಯಿದೆ. ಅದೇ ಹೇಳ್ತಾ ಇರೋದು, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೂಡ. ಸೊ ತುಂಬಾ ನಾವು 29 ಡೇಸಲ್ಲಿ ಶೂಟಿಂಗು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿರೋದು. ಆ ಕಷ್ಟಕ್ಕೆ ಇವಾಗ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಬಂದು ನೋಡ್ಬೋದು. ಆ್ಯಂಡ್ ಕ್ರೈಮ್ ಆ್ಯಂಡ್ ಆಫ್ಟರ್ ದ್ಯಾಟ್ ಅನಿರುದ್ಧ್ ಸರ್ ಜಾಸ್ತಿ ದಿನ ಆಮೇಲೆ ಬಂದಿದ್ರು ದೊಡ್ಡ ಸ್ಕ್ರೀನಲ್ಲೇ. ಚೆನ್ನಾಗಿ ಮಾಡಿದೆ ಸರ್, ಆ್ಯಕ್ಟಿಂಗ್ ಸಖತ್ತಿದೆ. ಆನಂದ್ ಸರ್ ಡೈರೆಕ್ಷನು ಚೆನ್ನಾಗಿದೆ, ಸಾಂಗು ಚೆನ್ನಾಗಿದೆ. ನಮ್ಗಿಷ್ಟ ಆಗಿದೆ ಅಂತಲ್ಲ. ನನಗೂ ಕನ್ನಡ ತುಂಬ ಚೂರು ಬರಲ್ಲ, ತೆಲುಗು ನಮ್ಮ ಆಂಧ್ರದಿಂದ ಬಂದಿದ್ದೀನಿ. ಬಟ್ ಇವಾಗ ಕನ್ನಡ ಕಲ್ತ್ಕೊಂಡು ಸಖತ್ತಾಗಿದೆ ಸರ್. ಮೂವಿ ಎಲ್ಲ ಚೆನ್ನಾಗಿದೆ, ಡೈಲಾಗ್ಸು ಚೆನ್ನಾಗಿದೆ. ಗುಡ್ ಆಗಿರುತ್ತೆ. ಬಟ್ ಆದರೆ ನಾವು ಹೇಗೆ ಆದರೂ ಸಿನಿಮಾ ಕಷ್ಟಪಟ್ಟು ಮಾಡಿದ್ರು ಕೊನೆಗೆ ಸಿಗೋದು ಖುಷಿನೇ. ಆ ಖುಷಿ ಸಿಕ್ತು. ದಯವಿಟ್ಟು ಜನಗಳು ಬಂದು ಅವ್ರಿಗೂ ಖುಷಿ ಪಟ್ಟು ಅವ್ರ ಜನಗಳು ರಿವ್ಯೂ ಕೊಟ್ಟರೆ ಇನ್ನೂ ಸಿನಿಮಾದು ದೊಡ್ಡ ಮಟ್ಟದಲ್ಲಿ ಹೆಸರಾಗಿ ಅದು ಖುಷಿ ಪಡ್ತೀವಿ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾಗೂ ಒಳ್ಳೆಯದಾಗಲಿ, ಜನರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಫಸ್ಟ್ ಏನಂದರೆ, ಕನ್ನಡ ಸಿನಿಮಾಗಳು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಸ್ಟ್ ನೋಡಿ. ಸಿನಿಮಾ ಯಾರೋ ಏನೋ ಹೇಳಿದ್ರು ಅಂತ ನೋಡೋಕೆ ಹೋಗ್ಬಿಡಿ. ಫಸ್ಟ್ ಥಿಯೇಟ್ರಿಗೆ ಕೂತ್ಕೊಂಡು ಸಿನಿಮಾ ನೋಡಿ, ಅವಾಗ ನಿಮ್ಗೆ ಪಕ್ಕಾ ಇಷ್ಟ ಆಗುತ್ತೆ. ಹೊಸ ಸಿನಿಮಾ ದಮ್ತಿ ಬ್ಯಾನರ್ಸ್ ಅಂತ ಹೊಸ ಸಿನಿಮಾ ಬರ್ತಾಯಿದೆ. ಅದರಲ್ಲಿ ದಮ್ತಿ ಬ್ಯಾನರಲ್ಲಿ ಎಲ್ಲರೂ ಹೋಗಿ ನೋಡಿ, ಮಸ್ಟ್ ವಾಚ್. ಚೆನ್ನಾಗಿದೆ ಸಿನಿಮಾ.